ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅನು ಬ್ಲಾಗ್. ನಾನು ಅನು ಯಾವ ವಿಚಾರವಾಗಿ ಮಾತಾಡ್ತಿದ್ದೀನಿ ಅಂತಂದರೆ, ನಾನು ಈ ವೀಕ್ ಉಕ್ಕಡಗಾತ್ರಿ ಹೋಗಿದ್ದು. ಉಕ್ಕಡಗಾತ್ರಿ ಅಂತ ಹೇಳಿದ ತಕ್ಷಣ ನಾನು ಅಲ್ಲಿಗೆ ಹೋಗಬೇಕು. ನನಗೆ ತುಂಬ ಇನ್ಸಿಡೆಂಟ್ ಇದೇ ಥರ ನಡೀತಾ ಇದೆ. ನಾನು ಹೋಗಬೇಕು ಅಂತ ಅಂದ್ಕೊಂಡೇ ಇರಲ್ಲ. ಬಟ್ ನನ್ನದೊಂದು ಕೋರಿಕೆ ಇತ್ತು. ನಾನು ತುಂಬ ವರ್ಷಗಳ ಹಿಂದೆ ಹರಕೆ ಇತ್ತು ಆ ದೇವ್ರಿಗೆ, ಒಂದು ಟೈಮ್ ಆದರೂ ಹೋಗಬೇಕು ಅಂತ ಹೇಳಿ. ಇವಾಗ ಅದು ನೆರವೇರಿದೆ. ಹೋದಾಗ ಅಲ್ಲಿ ತುಂಬ ಖುಷಿಯಾಗಿದೆ. ಏನಪ್ಪ ಅಂದರೆ, ಇಷ್ಟು ಜನ ಓಡಾಡ್ತಾಯಿದ್ರು, ಆ ನೀರು ಎಷ್ಟು ತಿಳಿಯಾಗಿದೆ ಅನ್ನೋದು ಒಂದು ಖುಷಿ ಆಯಿತು. ನೆಲ ಕಾಣೋ ಥರ ನೀರಿರೋವಂಥದ್ದು. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅಲ್ಲೇ ಸ್ನಾನ ಮಾಡಿ ದೇವ್ರ ಸೇವೆ ಮಾಡ್ಕೊಂಡು ಬರಬೇಕು ಅನ್ನೋದು ಆಸೆ ಆಯಿತು. ನಾನು ಮುಂಚೆನೇ ಹೇಳ್ದಂಗೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ವರ್ಕ್ ಮೇಲೆ ಹೋಗಿದ್ದು. ವರ್ಕ್ ಮೇಲೆ ಹೋದಾಗ ಅಲ್ಲಿ ಸ್ವಲ್ಪ ಮದುವೆ ಸೀಸನ್ ಇದ್ದಿದ್ದರಿಂದ ನನಗೆ ಇದ್ದಂಥ ವರ್ಕು ಒಂದು ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದ ತಕ್ಷಣವೇ ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನನ್ನ ಜೊತೆಗೆ ಒಬ್ಬರು ಲತಾ ಅಂತ ಹೇಳಿ ನಮ್ಮ ಕೊಲೀಗ್ಗೆ ಅವ್ರ ಜೊತೆ ನಾನು ಹೋಗಿ ಬಂದಿದ್ದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಎಷ್ಟು ಖುಷಿಯಾಯಿತು ಅಂತಂದರೆ, ದೇವಸ್ಥಾನ ನೋಡಿದಾಗ ಖಂಡಿತ ಇವತ್ತು ಕೂಡ ಏನಾದರೂ ನಮ್ಮಲ್ಲಿ ಭಕ್ತಿ ಭಾವ ಉಳಿದಿದೆ ಅಂತಂದರೆ, ಈ ದೇವಸ್ಥಾನಗಳನ್ನ ನೋಡಿದಾಗ ಅಲ್ಲಿ ದೇವ್ರ ಬಗ್ಗೆ ಇರುವಂಥ ಒಳ್ಳೆಯ ಅಭಿಪ್ರಾಯಗಳು. ನನ್ನ ಹಳೆಯ ಹರಕೆ ಇದ್ದಿದ್ದರಿಂದ ಉಕ್ಕಡಗಾತ್ರಿ ಇಲ್ಲಿಂದ ಹತ್ರನಾ ಅಂತ ಒಂದು ಸತಿ ಪ್ರಶ್ನೆ ಮಾಡಿದ್ದು. ನಾನು ಕೇಳ್ಕೊಂಡಿದ್ದಿಷ್ಟೇ, ನಾನು ಇಲ್ಲಿಂದ ಅಷ್ಟು ದೂರ ನನಗೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರ ವರ್ಕ್ ಮೇಲೆ ಬಂದಾಗಲೇ ನನಗೆ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಹಾಗೇ ನನಗೆ ಬಿಡುವಾಯಿತು. ಹೋಗಿ ದರ್ಶನ ಮಾಡಿಕೊಂಡು ಬಂದಿದ್ದು. ದರ್ಶನ ಮಾಡಬೇಕಾದ್ರೆ ಅಲ್ಲಿ ಮುಂಚೆನೇ ಹೇಳಿದ್ರು, ವಿಡಿಯೋ ಎಲ್ಲ ತೆಗಿಬಾರ್ದು ಅಂತ ಹೇಳಿದ್ರು. ಆದರೂ ಕೂಡ ನನ್ನ ಮನಸ್ಸು ಒಪ್ಪಲಿಲ್ಲ. ಕಡೆಗೆ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು ಝೂಮ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡಿದ್ದು. ಅಲ್ಲಿ ದೇವ್ರನ್ನ ಕಣ್ತುಂಬ ನೋಡಿಕೊಂಡೆ. ಇದು ಬಂದು ವಿಭೂತಿ ಕಲ್ಲು ಅಂತ ಹೇಳಿ ನಂಗೆ ತುಂಬ ಆಶ್ಚರ್ಯ ಆಯಿತು. ಯಾಕಪ್ಪ ಅಂತಂದರೆ, ಅಲ್ಲಿ ಜಸ್ಟ್ ಕೈ ಆಡಿಸಿದ್ರೆ ಸಾಕು ವಿಭೂತಿ ಬರ್ತಾಯಿತ್ತು. ಹಾಗೆಯೇ ಇಲ್ಲಿ ಇರೋವಂಥವರೆಲ್ಲರೂ ಕೂಡ ಜೀವಂತ ಸಮಾಧಿ ಆಗಿರೋವಂಥ ವ್ಯಕ್ತಿಗಳು. ಇವರೆಲ್ಲ ಅಜ್ಜಯ್ಯನ ಭಕ್ತರು, ಅಂದರೆ ಅಜ್ಜಯ್ಯನ ಸೇವೆ ಮಾಡ್ತಾ ಇದ್ದಂಥವ್ರು ಅಂತ ಹೇಳಿದ್ರು. ಅಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಹೊರಟಾಗ ಸುಮಾರು 3:30 ಆಗಿತ್ತು. ತುಂಬ ಖುಷಿಯಾಯಿತು. ಎಷ್ಟು ಖುಷಿಯಾಯಿತು ಅಂತಂದರೆ, ನನ್ನ ಆಸೆ ಇಲ್ಲಿ ನೆರವೇರ್ತು ಅಂತ ಹೇಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.